ಮಕ್ಕಳು ಎಷ್ಟೋ ದೊಡ್ಡವರಾದರೂ ತಾಯಿ ತಂದೆಗಿಂತ ದೊಡ್ಡವರಲ್ಲ. ಅದಕ್ಕೆ ಈಗ ನಾವು ಅಳ್ತೀವಿ. ನಾವು ಹುಚ್ಚರಾಗಿದ್ದಾಗ ನಮ್ಮ ತಾಯಿ ತಂದೆ 18 ದೇವರಾಗಿ ಹೇಳಿ ನನ್ನ ಮಗ ಹುಚ್ಚದಾಗ ಶಣೆ ಯಾವಾಗ ಕಕ್ಕಲು ನಾವು ಯಾವಾಗ ನೋಡ್ತಿಲ್ವೋ ಅಂತ ಸಾಕು ಹೋದ್ರೆ ಇವತ್ತು ದುಲಿಯಾದೈತಿ. ಅವ್ರ ನೆತ್ತಿ ಮೇಲೆ ಹೊತ್ಕೊಂಡು ತಿರುಗಬೇಕಂತನ, ಶ್ರವಣ್ ಕುಮಾರ್ ಆಗಬೇಕಪ್ಪ ಅಂತನ ಇಲ್ಲ. ನನ್ನ ಪರಿಸ್ಥಿತಿ ಬಂದ ನನಗಂತೆ ನೀವು ಪರದೇಶಗಳಾಗೋಕ್ಕಿಂತ ಮೊದಲು ದಯವಿಟ್ಟು ತಾಯಿ ತಂದೆ ಅಂದ್ರೇನ, ಅಣ್ಣ ತಮ್ಮ ಅಂದ್ರೇನ, ಸಂಬಂಧಗಳು ಇಷ್ಟು ಚಂದ ಮಾಡಿ ಯಾರು ನಮ್ಮ ಹಿರಿಯಾರ, ಆ ಸಂಬಂಧಗಳಿಗೆ ನಾವು ಯಾರೂ ಕಿಮ್ಮತ್ತು ಕೊಡವಲ್ಲ ಅಂತ. ಅದಕ್ಕೆ ದಯವಿಟ್ಟು ಎಲ್ಲ ಸಂಬಂಧದೊಳಗೆ ಹೆಚ್ಚಿನ ಸಂಬಂಧಪ್ಪ ಅಂದ್ರೆ ತಾಯಿ ತಂದೆ ಸಂಬಂಧ ಐತಿ. ಅದರ ಸಂಬಂಧ ನೀವು ಕಳ್ಕೊಂಡ್ರಪ್ಪ ಅಂದ್ರೆ ನೀವು 3 ಕೋಟಿ ದೇವ್ರಿಗೆ ಹೋಗಿ ಏನೂ ಉಪಯೋಗ ಇಲ್ಲ. ನಿಮ್ಮ ಮನ್ಯಾನ ದೇವರಾನ ನೀವು ನೋಡಲಿಲ್ಲ, ನಿಮ್ಮ ಮನೆ ದೇವರಾನ ನೀವು ನೋಡಲಿಲ್ಲ, ಸಾವಿರಾರು ದೇವ್ರಿಗೆ ಹೋಗಿ ಏನು ಮಾಡೋರಿದ್ದೀರಿ ನೀವು. ಅದಕ್ಕೆ ಮನಸ್ಸು ಸ್ಥಿರವಾಗಿ ಇಟ್ಕೋರಿ. ನಿಮ್ಮ ತಾಯಿ ತಂದೆ ಆಸೆಗಳು ಏನದಾವ, ಅವ್ರ ಗುರಿ ಏನದಾವ, ಅದನ್ನು ನಿಮ್ಮ ಗುರಿಯಾಗಿ ಮಾಡ್ಕೋರಿ. ನಾ ಎಲ್ಲೇ ಹೋದ್ರೂ ವಿಶೇಷವಾಗಿ ಹೇಳ್ತೀನಿ, ನಾವು ಒಂದು ತಾಯಿ ಮಾಡಿ ಇದನ್ನು ಹಾಡ ಮಾಡೀನಿ ಸರ್. ಯಾವುದಪ್ಪ ಅಂತಂದ್ರೆ, ಇರಲಿ 100 ದೇವರು ಸಾವಿರಾರು ದೇವರು, ಮೊದಲು ತಾಯಿ ದೇವರು. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದವನು, ಕಾರ್ಗಿಲ್ ಯುದ್ಧದಾಗ ಹೋರಾಡಿದಂಥ ಮಡಿವಾಳಪ್ಪನು, ಮಡಿವಾಳಪ್ಪನು. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರಾನ, ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರಾನ. ಇದ್ದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ, ಇದ್ದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ. ಪ್ರಾಣ